ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಅಕ್ಟೋಬರ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ಅಕ್ಟೋಬರ್ ತಿಂಗಳಲ್ಲಿ ಗೋಚಾರದ ಫಲಾಫಲಗಳು ಹೇಳತಕ್ಕಂಥದ್ದು. ಮೊದಲಿಗೆ ಕುಂಭದಲ್ಲಿ ರಾಹು, ಹಾಗೆ ಮೀನದಲ್ಲಿ ಶನಿ, ಹಾಗೆ ಕರ್ಕಾಟಕದಲ್ಲಿ ಗುರು, ಹಾಗೆ ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ಶುಕ್ರ, ಹಾಗೆ ತುಲಾದಲ್ಲಿ ರವಿಗ್ರಹ, ಚಂದ್ರಗ್ರಹ, ಕುಜಗ್ರಹ ಮತ್ತು ಬುಧಗ್ರಹ. ಹೀಗೆ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶ್ಯಾಧಿಪತಿ ಕುಜ, ಹಾಗೆ ಕುಜನಿಗೆ ಲಾಭಾಧಿಪತಿ, ಒಳ್ಳೆಯ ಒಂದು ಲಾಭವನ್ನು ಕೊಡ್ತಕ್ಕಂಥವನು, ಇವೆಲ್ಲವನ್ನು ಅನುಗ್ರಹಿಸ್ತಕ್ಕಂಥವನು ಬುಧ. ಯಾಕೆಂದರೆ ಹಾಗೆ ಚಂದ್ರನು ಕೂಡ ವಿಶೇಷವಾಗಿ ಸ್ಥಾನಮಾನಗಳನ್ನು ಇವನ್ನೆಲ್ಲ ಕೊಡ್ತಕ್ಕಂಥವನು. ಅಂತಹ ಒಂದು ಯೋಗಕಾರಕವಾಗಿರ್ತಕ್ಕಂಥ ಧನಕಾರಕವಾಗಿರ್ತಕ್ಕಂಥ ಗುರುಗ್ರಹ, ಹೀಗೆ ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗದಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಅದ್ಭುತವಾದಂತಹ ಒಂದು ಯೋಗ ಸಿಗುತ್ತೆ ಹೇಳತಕ್ಕಂಥದ್ದು. ಅನೇಕ ಬಹುದಿನದ ಒಂದು ಕನಸು ನಿಮ್ಮದಾಗಿರುತ್ತೆ. ಒಂದು ನಾಯಕತ್ವ, ಲೀಡರ್ಶಿಪ್ಪು, ಅಥವಾ ನಿಮ್ಮ ಸಂಗಾತಿಯೊಡನೆ ಒಳ್ಳೆ ರೀತಿಯಲ್ಲಿ ಬಾಂಧವ್ಯ, ಹಾಗೆ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ, ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಸಂತಾನ, ಅನೇಕ ದಿನಗಳಿಂದ ವರ್ಷಗಳಿಂದ ಸಂತಾನದ ಬಗ್ಗೆ ಸತತವಾದಂಥ ಪ್ರಯತ್ನ, ಹಾಗೆ ಅದು ಕೂಡ ಒಂದು ಫಲಪ್ರದ ದೈವದತ್ತವಾಗಿ ಬರ್ತಕ್ಕಂಥದ್ದು. ಹಾಗೆ ಪಿತ್ರಾರ್ಜಿತ ಆಸ್ತಿ ಹೇಳ್ತಕ್ಕಂಥದ್ದು, ಪಿತ್ರಾರ್ಜಿತ ಧನ ಯೋಗ ಹೇಳ್ತಕ್ಕಂಥದ್ದು. ಹಾಗೆ ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗದಲ್ಲಿ ಅನುಗ್ರಹಿಸ್ತಕ್ಕಂಥದ್ದು, ಅನುಗ್ರಹ ಉಂಟಾಗತಕ್ಕಂಥದ್ದು. ಹಾಗೆ ವಾಹನ ಯೋಗ, ಗ್ರಹ ಯೋಗ ಮತ್ತಿತರದ ಅನೇಕ ಯೋಗಗಳು ನಿಮ್ಮ ಫಲದಲ್ಲಿರ್ತಕ್ಕಂಥದ್ದು. ಹಾಗೆ ನಿಮ್ಮನ್ನು ನೋಡಿಕೊಂಡು ಜನ ಅಸೂಯೆ ಪಡ್ತಕ್ಕಂಥದ್ದು, ಹಾಗೆ ಶತ್ರುಗಳು ಹೇಳ್ತಕ್ಕಂಥದ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ಶತ್ರುಗಳ ಕಾಟ ತುಂಬ ತೊಂದರೆ ಕೊಡುತ್ತೆ. ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಶತ್ರುಗಳ ತೊಂದರೆಯಿಂದ ಅಸೂಯೆ, ಹೊಟ್ಟೆ ಕಿಚ್ಚು, ವಾಕ್ದೋಷ, ದೃಷ್ಟಿದೋಷ, ಹಾಗೆ ಅಂದುಕೊಂಡಂತಹ ಕೆಲಸಗಳು ನೆರವೇರ್ತಾ ಇಲ್ಲ. ಬರುವಂಥ ಹಣ ನಿಮಗೆ ಸಿಗ್ತಾ ಇಲ್ಲ. ಒಳ್ಳೆಯ ಒಂದು ವ್ಯಾಪಾರ ಅಥವಾ ಒಂದು ಉದ್ಯೋಗ, ಒಂದು ಸ್ಥಿರವಾದಂಥ ಒಂದು ಮನಸ್ಸು, ಚಂಚಲತೆಯ ನಿವಾರಣೆಯಾಗಿ ಒಂದು ಒಳ್ಳೆಯ ಒಂದು ಮನಸ್ಸಿನಿಂದ ಇರ್ತಕ್ಕಂಥದ್ದು. ಹಾಗೆ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿ ಅಧಿಕಾರಿಗಳ ಜೊತೆಗೆ ಸೇರಿಕೊಂಡು ಕೆಲಸಗಳನ್ನು ಮಾಡತಕ್ಕಂಥದ್ದು, ಒಂದು ಲೀಡರ್ಶಿಪ್ಪಲ್ಲಿ, ಇವೆಲ್ಲವೂ ಕೂಡ ಸ್ವಲ್ಪ ಅಕ್ಟೋಬರ್ ತಿಂಗಳದ ಮಧ್ಯಭಾಗ, ಕೊನೆಯ ಭಾಗದಲ್ಲಿ ಸ್ವಲ್ಪ ಕಸಿವಿಸಿ ಉಂಟಾಗತ್ತೆ. ಅದು ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ಹೇಳ್ಬೋದು. ಹಾಗೆ ಸರ್ಕಾರ ಸಂಬಂಧಪಟ್ಟಂಥ ಟೆಂಡರ್ಗಳಿರ್ಬೋದು, ಸರ್ಕಾರಿ ಸಂಬಂಧಪಟ್ಟಂಥ ವ್ಯವಹಾರ, ಹಣಕಾಸಿನ ವ್ಯವಹಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ವಿದೇಶದಲ್ಲಿ ಇರ್ತಕ್ಕಂಥವ್ರು ಕೂಡ ಭಾಳ ಒಂದು ಯೋಗಕಾರಕವಾಗಿರ್ತಕ್ಕಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಅನುಗ್ರಹವನ್ನು ಪಡೆಯುವಂಥದ್ದು. ಹಾಗೆ ವೀಕ್ಷಕರೇ,
ಇನ್ನು ಹಲವಾರು ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ನಿಮ್ಮ ಜಾತಕ, ನಿಮ್ಮ ವೈಯಕ್ತಿಕ ಭವಿಷ್ಯ ಅಥವಾ ಜಾತಕ ಇತ್ಯಾದಿಗಳಿಲ್ಲ ಅಲ್ಲದೆ ನಿಮ್ಮ ಭಾವಚಿತ್ರದಲ್ಲಿ ಕೂಡ ನಿಮ್ಮ ಲೈಫು ಅಂದರೆ ನಿಮ್ಮ ಜೀವನ, ನಿಮ್ಮ ಪಾರ್ಟ್ನರ್ಶಿಪ್ ಹೇಗಿರ್ತಾರೆ, ನಿಮ್ಮ ಫ್ಯೂಚರ್ ಹೇಗೆ, ನಿಮ್ಮ ಮುಂದೆ ವೈವಾಹಿಕ ಜೀವನದಲ್ಲಿ ಎಂತಹ ಹೆಂಡತಿ ಸಿಗುತ್ತಾಳೆ, ಎಂತಹ ಗಂಡ ಸಿಗುತ್ತಾನೆ, ಚೆನ್ನಾಗಿ ನೋಡ್ಕೋತಾನ ಇಲ್ವ, ಈ ಥರದ ಒಂದಷ್ಟು ಚಿಂತನೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.